ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಕಿಂಗ್ ಮಾಮ್ಸ್ ಆ್ಯಂಡ್ ಹೆಲ್ತ್. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಟೊಮೆಟೊ ಬಾತ್. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹೀಗಿರುತ್ತೆ. ಸೊ ನಾನೀಗ ಒಂದು ಒಲೆನ ಹಚ್ಕೊಂಡು ಅದ್ರ ಮೇಲೆ ಕುಕ್ಕರ್ ಪ್ಯಾನ್ನ ತೊಗೊಳ್ತಾ ಇದ್ದೀನಿ. ಸೊ ಕುಕ್ಕರ್ ಪ್ಯಾನ್ಗೆ ನಾನು ಒಂದು 50 ml ಅಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಆಯಿಲ್ನ ಆ್ಯಡ್ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಇದನ್ನು ಆಯಿಲ್ನ ಬಿಸಿ ಆಗಕ್ಕೆ ಬಿಡೋಣ. ನಂತರ ನಾನು ಫಸ್ಟೇ ತೆಗೆದಿಟ್ಕೊಂಡಿರೋ ಅಂಥ ಪಲಾವ್ ಎಲೆ, ಅನಾನಸ್ ಹೂವು, ದಾಲ್ಚಿನ್ನಿ, ಏಲಕ್ಕಿ, ಸೋಂಪು, ಆಮೇಲೆ ಚಕ್ಕೆ, ಮೆಣಸು, ಆಮೇಲೆ ಅನಾನಸ್ ಹೂವನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಆ್ಯಡ್ ಮಾಡಿಕೊಂಡು ನಾನು ಇದನ್ನು ಲೈಟಾಗಿ ಫ್ರೈ ಮಾಡ್ಕೊಳ್ತೀನಿ. ಸೊ ಲೈಟಾಗಿ ಫ್ರೈ ಮಾಡ್ಕೊಂಡ ನಂತರ ನಾನು ಫಸ್ಟೇ ಉದ್ದುದ್ದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಅಂಥ ಈರುಳ್ಳಿನ ಸೇರಿಸ್ಕೊಳ್ತೀನಿ. ಸೊ ಈರುಳ್ಳಿ ಏನಪ್ಪ ಅಂತಂದರೆ ಉದ್ದುದ್ದಕ್ಕಿದ್ರೆ ನಾವು ಬಾತೆಲ್ಲ ಮಾಡುವಾಗ ತುಂಬ ಚೆನ್ನಾಗಿರುತ್ತೆ. ಸೊ ಈರುಳ್ಳಿನ ನಾನೀಗ ಬ್ರೌನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೊಳ್ತೀನಿ. ಅದಾದ ನಂತರ ನಾನು ಇದಕ್ಕೆ ಬಟಾಣಿನ ಸೇರಿಸ್ಕೊತೀನಿ. ಸೊ ಬಟಾಣಿ ಕೂಡ ನಮಗೆ ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಂತರ ನಾನು ಫಸ್ಟೇ ರುಬ್ಬಿಟ್ಕೊಂಡಿರೋ ಅಂಥ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟನ್ನ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಇದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಆಯಿಲ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಟೊಮೆಟೊನ ಆ್ಯಡ್ ಮಾಡಿ. ಸೊ ಟೊಮೆಟೊ ಕೂಡ ಇದ್ರ ಜೊತೆಗೆ ಚೆನ್ನಾಗಿ ಬೇಯಬೇಕು. ಬೆಂದು ಇದೊಂದು ಸ್ವಲ್ಪ ಸಾಫ್ಟ್ ಆದಮೇಲೆ ನಾನು ಫಸ್ಟೇ ಹಚ್ಚಿಟ್ಕೊಂಡಿರೋಂಥ ಪುದೀನಾನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ. ಸೊ ನಂತರ ಏನಪ್ಪ ಅಂದರೆ ನಾನು ಎಲ್ಲ ರೆಸಿಪೀಸಲ್ಲಿ ಮೊಸರನ್ನ ಸ್ವಲ್ಪ ತೊಗೊಳ್ತೀನಿ. ಮೊಸರು ಮತ್ತು ತುಪ್ಪನ ನಾನು ಯೂಸ್ ಮಾಡ್ತೀನಿ. ಸೊ ಇದರಿಂದ ಏನಪ್ಪ ಅಂದರೆ ನಮಗೆ ರೈಸು ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಆಮೇಲೆ ತಿನ್ನೋವಾಗ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಅದರಿಂದ ಏನಂದರೆ ಘೀ ಮತ್ತು ಕರ್ಡ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಕೂಡ ನಮಗೆ ಒಂದು ಹದಕ್ಕೆ ಬರಬೇಕು. ಏನಪ್ಪ ಅಂದರೆ ಸ್ವಲ್ಪ ಲೈಟಾಗಿ ಆಯಿಲ್ ಬರ್ತಾ ಇರಬೇಕು. ಆ ಟೈಮಲ್ಲಿ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ. ಸಾಲ್ಟ್ ಜೊತೆ ಗರಂ ಮಸಾಲ ಪೌಡರು, ಚಿಲ್ಲಿ ಪೌಡರು ಮತ್ತು ಮುಂಚೆನೇ ತೆಗೆದಿಟ್ಕೊಂಡಿರೋಂಥ ಧನಿಯಾ ಪೌಡರ್. ಸೊ ಎಲ್ಲನೂ ನಾವು ಆ್ಯಡ್ ಮಾಡಿಕೊಂಡು ನಂತರ ಈವನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಈವನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತಪ್ಪ ಅಂದರೆ ನಾನು ಫಸ್ಟೇ ಹಾಕ್ಕೊಂಡಿರೋ ಈರುಳ್ಳಿ, ಟೊಮೆಟೊ, ಬಟಾಣಿ ಎಲ್ಲ ಇಂಗ್ರೀಡಿಯೆಂಟ್ಸ್ಗೂ ಚೆನ್ನಾಗಿ ಹತ್ತುತ್ತೆ. ನಂತರ ನಾನು ಮೊದಲೇ ತೊಗೊಂಡಿರೋ ರೈಸ್ ಮೆಷರ್ಮೆಂಟಲ್ಲಿ ನೀರನ್ನ ಡಬಲ್ ಟೈಮ್ಸ್ ಅಂದರೆ ನಾನು 1.5 ಗ್ಲಾಸ್ ರೈಸ್ ತೊಗೊಂಡಿದ್ದೀನಿ. ಸೊ ಅದಕ್ಕೆ ನಾನು 2 ಟೈಮ್ಸ್ ಅಂದರೆ 3 ಟೈಮ್ಸ್ ವಾಟರ್ನ 3 ಗ್ಲಾಸ್ ವಾಟರ್ನ ಇಲ್ಲಿ ನಾವು ಆ್ಯಡ್ ಮಾಡ್ಕೊಳ್ಬೇಕು. ಸೊ ನಾನಿಲ್ಲಿ ಹಾಫ್ ಗ್ಲಾಸ್ ಕಡಿಮೆನೇ ಆ್ಯಡ್ ಮಾಡ್ಕೊಳ್ತೀನಿ. ಯಾಕೆ ಅಂತಂದರೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರುಬ್ಕೊಳ್ಳೋವಾಗ ಒಂದು ಸ್ವಲ್ಪ ವಾಟ್ರ್ ಯೂಸ್ ಮಾಡಿದ್ದೆ ಅದರಿಂದ. ಸೊ ನಂತರ ಏನಪ್ಪ ಅಂದರೆ ಕೊತ್ತಂಬರಿ ಸೊಪ್ಪು ಮತ್ತು ಕಸೂರಿ ಮೇಥಿನ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಕಸೂರಿ ಮೇಥಿನ ಆ್ಯಡ್ ಮಾಡಿಕೊಂಡು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋಕ್ಕೆ ಬಿಡೋಣ. ಸೊ ಒಂದು ಕುದಿ ಬರೋ ಮುಂಚೆ ಅದಕ್ಕೆ ಒಂದು ಕುದಿ ಬಂದಿದ ತಕ್ಷಣ ನಾವು ಮುಂಚೆನೇ ಏನು ತೊಳೆದಿಟ್ಕೊಂಡಿರ್ತೀವಿ ಅಕ್ಕಿನ ನೆನೆಸಿ ಅದನ್ನು ನಾವು ಒಂದು ಕುದಿ ಬರ್ತಾ ಇರೋವಂಥ ಇದಕ್ಕೆ ಮಸಾಲೆಗೆ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಈವನ್ನಾಗಿ ಮತ್ತೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲನೂ ಅಕ್ಕಿಗೆ ಹಿಡಿಯುತ್ತೆ. ಸೊ ಇದಕ್ಕೆ ಹಿಡಿದು ಒಂದು ಕುದಿ ಬರೋ ಅಷ್ಟೊತ್ತಿಗೆ ನಾವು ನೋಡ್ಕೋಬೇಕು. ಸೊ ಅನ್ನ ಇದು ಬೇಗನೆ ಆಗುತ್ತೆ. ಸೊ ಹಾಗಾಗಿ ಜಾಸ್ತಿ ಹೊತ್ತೇನು ಬಿಡೋ ನೆಸೆಸರಿ ಇಲ್ಲ. ನಾನು ಓಪನ್ ಆಗಿ ಇದನ್ನು ಬಾಯ್ಲ್ ಮಾಡ್ತಾ ಇದ್ದೀನಿ. ಸೊ ಕುಕ್ಕರ್ ಮುಚ್ಚಳನ ನೀವು ನೋಡಿದ್ರಲ್ಲ, ಒಂದು 5 ಮಿನಿಟ್ಸ್ ಮುಚ್ಚಿ ತೆಗೀರಿ. ಸೊ ಮುಚ್ಚಿ ತೆಗೆದ್ರೇ ನಿಮಗೆ ಇದು ಈ ಥರ ಕನ್ಸಿಸ್ಟೆನ್ಸಿಗೆ ಬಂದಿರುತ್ತೆ. ಸೊ ಈ ಥರ ಕನ್ಸಿಸ್ಟೆನ್ಸಿಗೆ ಬಂದಾಗ ಏನಪ್ಪ ಅಂತಂದರೆ ನೀವು ನೋಡ್ಕೊಳ್ತಾ ಇರ್ಬೇಕು ಆಗಾಗ. ಇದೇನು ಅಂದರೆ ನಾವು ಕುಕ್ಕರಲ್ಲಿ ಒಂದೇ ಸತಿ ವಿಷಿಲ್ ಹಾಕ್ಸಲ್ಲ. ಸೊ ಹಾಗಾಗಿ ನಾನು ಇದನ್ನು ನಿಮ್ಗೆ ಪದೇ ಹೇಳ್ತಾ ಇದ್ದೀನಿ. ಸೊ ಸಿಮ್ಮಲ್ಲಿ ಇಟ್ಕೊಂಡೆ ನೀವು ಇದನ್ನು ಕುಕ್ ಮಾಡ್ಕೊಳ್ಳಿ. ಸೊ ಸಿಮ್ಮಲ್ಲಿ ಇಟ್ಕೊಂಡೆ ಕುಕ್ ಮಾಡಿಕೊಂಡ್ರೆ ಒಂದು 2 ಮಿನಿಟ್ಸ್ಗೆಲ್ಲ ನಿಮ್ಗೆ ಈ ಥರ ರೆಡಿ ಆಗುತ್ತೆ ಅನ್ನ. ಸೊ ರೆಡಿ ಆದಮೇಲೆ ನಾನು ಲಾಸ್ಟಲ್ಲಿ ಒಂದು ಹಾಫ್ ಪೀಸ್ ಲೆಮನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಹಾಫ್ ಪೀಸ್ ಲೆಮನ್ ಏನಕ್ಕಪ್ಪ ಅಂತಂದರೆ ನಮಗೆ ಒಂಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನೊಂದು ಹಾಫ್ ಪೀಸ್ ಲೆಮನ್ನ ಆ್ಯಡ್ ಮಾಡ್ಕೊಳ್ತೀನಿ. ಸೊ ನಿಮಗೆ ಫೈನಲ್ ಆಗಿ ಟೊಮೆಟೊ ಬಾತ್ ರೆಡಿ ಆಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಹೊಸ ಮಿಲೆಟ್ ರೆಸಿಪಿಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.